ಈ ಲೋಕದಲ್ಲಿ ಸಭೆಯು ಕ್ರಿಸ್ತನ ಒಳ್ಳೆಯ ಸೈನಿಕವಾಗಿರಬೇಕಾಗಿದೆ ಮತ್ತು ಸೈನಿಕನ ತಯಾರಿ ಮನೆಯಿಂದಲೇ ಪ್ರಾರಂಭವಾಗಬೇಕು. ಆತ್ಮೀಯ ಸ್ನೇಹಿತರೆ, ಪ್ರೀತಿಪೂರ್ವಕವಾದಂಥ ವಂದನೆಗಳು. ಇಂದು ಪ್ರಥಮ ಬಾರಿಯಾಗಿ ನೀವು ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ದರೆ ತುಂಬ ಹೃದಯದಿಂದ ಸ್ವಾಗತಿಸ್ತೇವೆ. ಪ್ರಿಯರೇ, ಈ ಸತ್ಯವೇದ ಅಧ್ಯಯನದ ಮೂಲಕ ನೀವು ಹೊಂದಿಕೊಂಡಂಥ ಆಶೀರ್ವಾದಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಸೇವೆಯನ್ನು ಬೆಂಬಲಿಸಿರಿ. ಇಂದಿನ ಅಧ್ಯಯನದಲ್ಲಿ ಸಭೆಯು ಲೋಕದಲ್ಲಿ ಒಳ್ಳೆಯ ಸೈನಿಕನಾಗಿರಬೇಕು ಎಂಬ ವಿಷಯವನ್ನು ತಿಳಿದುಕೊಳ್ಳಲಿರುವೆವು. ಆದ್ದರಿಂದ ನಮ್ಮನ್ನು ದೇವರಾತ್ಮನ ಹತೋಟಿಗೆ ಕೊಟ್ಟು ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ವಿವೇಕಿಗೆ ವಿವೇಕವೇ ಜೀವದ ಬುಗ್ಗೆ, ಮೂರ್ಖನಿಗೆ ಮೂರ್ಖತನವೇ ದಂಡನೆ. ಜ್ಞಾನೋಕ್ತಿಗಳು 16:22. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಪೌಲನು ಎಫೆಸದವರಿಗೆ ಬರೆದಂಥ ಪತ್ರಿಕೆಯ 5 ಅಧ್ಯಾಯಗಳನ್ನು ಧ್ಯಾನ ಮಾಡಿ ಅನೇಕ ಆತ್ಮಿಕ ಆಶೀರ್ವಾದಗಳನ್ನು ನಾವು ಹೊಂದಿಕೊಂಡಿದ್ದೇವೆ. ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವ ಹಾಗೆ ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ಸಭೆಯು ಒಬ್ಬ ಸೈನಿಕ, ಸೈನಿಕನ ಸಂಬಂಧಗಳು, ಸೈನಿಕನ ವೈರಿ, ಸೈನಿಕನ ಭದ್ರತೆ, ಸೈನಿಕನ ಉದಾಹರಣೆ. ಪೌಲನು ಕ್ರಿಸ್ತನ ಒಳ್ಳೆಯ ಸೈನಿಕನು, ಅಂತ್ಯ ಆಶೀರ್ವಾದ ಎಂಬುದಾಗಿದೆ. ಪ್ರಿಯರೇ, ಹಿಂದಿನ ಅಧ್ಯಾಯದಲ್ಲಿ ಸಭೆಯನ್ನು ಕ್ರಿಸ್ತನ ಮದಲಗಿತ್ತಿಯಂತೆ ತೋರಿಸಲಾಯಿತು. ಈ ಅಧ್ಯಾಯದಲ್ಲಿ ಸಭೆಯು ಯೇಸು ಕ್ರಿಸ್ತನ ಒಳ್ಳೆಯ ಸೈನಿಕನೆಂದು ಹೇಳಲ್ಪಟ್ಟಿದೆ. ನನ್ನ ಹಾಸ್ಯದ ಮಿತ್ರನು ಹೇಳುವಂತೆ ಇದು ಸರಿಯಾದ ಕ್ರಮವಾಗಿದೆ. ಅಂದರೆ ದಂಪತಿಗಳು ವಿವಾಹವಾದ ಬಳಿಕ ಜಗಳ ಆರಂಭವಾಗುತ್ತದೆ. ಆದ್ದರಿಂದ ಸಭೆಯು ಒಳ್ಳೆಯ ಸೈನಿಕನಾಗಿರಬೇಕಾಗಿದೆ. ಅವನು ಹಾಸ್ಯಭರಿತನೂ ಆಗಿರಬೇಕು. ಭವಿಷ್ಯದಲ್ಲಿ ಸಭೆಯು ಕ್ರಿಸ್ತನ ಮದಲಗಿತ್ತಿಯಾಗಿ ಒಪ್ಪಿಸಲ್ಪಡಬೇಕಾಗಿದೆ. ಇದು ಸಭೆಯ ನಿರೀಕ್ಷೆಯಾಗಿದೆ. ಈ ದಿನದಲ್ಲಿ ಸಭೆಯ ನಿಶ್ಚಿತಾರ್ಥದ ಅವಧಿಯಾಗಿದ್ದು, ಸಭೆಯು ಲೋಕದೆದುರಿಗೆ ತನ್ನನ್ನು ಪ್ರದರ್ಶಿಸಿಕೊಳ್ಳುವ ಸಮಯವಾಗಿದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮೆದುರಿಗಿರುವ ಅಧ್ಯಾಯದಲ್ಲಿ ವಿಶ್ವಾಸಿಯ ಇನ್ನೊಂದು ಚಿತ್ರವನ್ನು ಕಾಣುತ್ತೇವೆ. ಲೋಕದಲ್ಲಿ ಸಭೆಯು ಕ್ರಿಸ್ತನ ಒಳ್ಳೆ ಸೈನಿಕನಾಗಿರಬೇಕಾಗಿದೆ. ಎಫೆಸ ಪಟ್ಟಣದಲ್ಲಿ ಪ್ರಪಂಚದ 7 ಅದ್ಭುತಗಳಲ್ಲಿ ಒಂದಾದ ಡಯಾನಾಳ ದೇವಸ್ಥಾನವಿತ್ತು. ಅದು ವಿಗ್ರಹಾರಾಧನೆ, ಮೂಢನಂಬಿಕೆಗಳ ಪ್ರತೀಕವಾಗಿತ್ತು. ಅತಿಯಾದ ಅನೈತಿಕತೆಯಿಂದ ತುಂಬಿತ್ತು. ತಮಗೊಬ್ಬ ವೈರಿ ಇದ್ದಾನೆಂಬುದನ್ನು ಎಫೆಸದ ವಿಶ್ವಾಸಿಗಳು ತಿಳಿಯುವ ಸಮಯ ಬಂದಿತು. ಎಫೆಸದಲ್ಲಿನ ಕ್ರೈಸ್ತರಿಗೆ ಮಾತ್ರ ವೈರಿ ಇದ್ದದಲ್ಲ, ಈಗಿನ ದಿನಗಳಲ್ಲಿ ನಮಗೂ ವೈರಿ ಇದ್ದಾನೆ. ನಮ್ಮ ವೈರಿ ಡಯಾನಾಳ ಗುಡಿಯ ಆರಾಧನೆಯಲ್ಲ, ಅದಕ್ಕಿಂತಲೂ ಕೆಟ್ಟದಾದ ವೈರಿ ನಮಗಿರುತ್ತಾನೆ. ಧರ್ಮದ ಹೆಸರಿನಲ್ಲಿ ಅನೈತಿಕತೆ ಮತ್ತು ವಿಗ್ರಹಾರಾಧನೆ ಮಾತ್ರವಲ್ಲದೆ ಕ್ರೈಸ್ತತ್ವವಲ್ಲದ ಕ್ರೈಸ್ತ ನಡವಳಿಕೆಯಲ್ಲೂ ಕೂಡ ಇದೆ. ಪ್ರಿಯರೇ, ಈ ಅಧ್ಯಾಯದ ಪ್ರಥಮ ಭಾಗದಲ್ಲಿ ಮಕ್ಕಳಿಗೆ, ತಂದೆ ತಾಯಂದಿರಿಗೆ, ಸೇವಕರಿಗೆ ಹಾಗೂ ಯಜಮಾನರಿಗೆ ನೀತಿಪಾಠಗಳು ಹೇಳಲ್ಪಟ್ಟಿವೆ. ಒಬ್ಬ ಸೈನಿಕನಿಗೆ ಇದು ಅನ್ವಯವಾಗದಿರುವಂತೆ ಕಾಣಬಹುದು. ಆದರೂ ಒಬ್ಬ ಸೈನಿಕನ ತರಬೇತಿಯು ಅವನ ಸೈನಿಕ ಶಾಲೆಯಲ್ಲಿ ಆರಂಭವಾಗುವುದಲ್ಲ, ಅವನು ಮನೆಯಲ್ಲಿ ಚಿಕ್ಕ ಮಗುವಾಗಿರುವಾಗಿನಿಂದಲೇ ಆರಂಭವಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ, 2ನೇ ಮಹಾಯುದ್ಧದಲ್ಲಿ ನೌಕಾದಳದಲ್ಲಿ ಒಂದು ಮಾತು ಹೀಗೆ ಹರಡಿತ್ತು: ನಮ್ಮ ದೇಶದ ಆರಂಭ ಕಾಲದಲ್ಲಿ ನಮ್ಮಲ್ಲಿ ಮರದ ಹಡಗುಗಳೂ ಕಬ್ಬಿಣದ ಸೈನಿಕರೂ ಇದ್ದರು. ಆದರೆ ಈಗ ನಮ್ಮಲ್ಲಿ ಕಬ್ಬಿಣದ ಹಡಗುಗಳು, ಕಾಗದದ ಬೊಂಬೆಗಳಂಥ ಜನರಿದ್ದಾರೆ ಎಂದು. ಇದು ಪೂರ್ಣ ಸತ್ಯವಲ್ಲದಿರಬಹುದು. ಆದರೆ ನಾವಿಕ ತರಬೇತಿ ಕೇಂದ್ರದವರ ವರದಿಗಳ ಪ್ರಕಾರ ನೌಕಾದಳಕ್ಕೆ ಸೇರಲಿಚ್ಛಿಸುವ ಯುವಕರಲ್ಲಿ ದೊಡ್ಡ ಸಂಖ್ಯೆಯವರನ್ನು ತಿರಸ್ಕರಿಸಬೇಕಾಗಿರುತ್ತದೆ. ಯಾಕಂದರೆ ಅವರಲ್ಲಿ ಹಿಂದಿನ ಅಪರಾಧ ದಾಖಲೆ ಹೊಂದಿದವರು, ವ್ಯಕ್ತಿತ್ವ ಕೊರತೆಯುಳ್ಳವರು, ಮಾನಸಿಕ ಅಥವಾ ಆರೋಗ್ಯ ಸಮಸ್ಯೆಯುಳ್ಳವರಾಗಿರುತ್ತಾರೆ. ಇನ್ನೂ ಆರಿಸಲ್ಪಟ್ಟ ಅನೇಕರು ತರಬೇತಿಯ ಅವಧಿಯಲ್ಲಿ ಅನರ್ಹರಾಗುತ್ತಾರೆ. ಯವನಸ್ಥರ ತರಬೇತಿಯಲ್ಲಿ ತುಂಬ ಸಮಸ್ಯೆಗಳು ಎದುರಾಗುತ್ತಿರುತ್ತವೆ. ಅವರು
ಅನೇಕ ಸರಳ ವಿಚಾರಗಳನ್ನು ತಮ್ಮ ಮನೆಗಳಲ್ಲಿಯೇ ಕಲಿಯಬೇಕಾಗಿತ್ತು. 17 ವರ್ಷದವನಾಗುವಾಗ ಒಬ್ಬ ಯುವಕನು ತರಬೇತಿಗೆ ಸಿದ್ಧನಾಗಿರಬೇಕಾಗಿತ್ತು. ಅಂಥವನಿಗೆ ಸುಲಭವಾಗಿ ಸೈನ್ಯದ ಸಮವಸ್ತ್ರ ಹಾಕಬಹುದಾಗಿತ್ತು. ಆದರೆ ಈ ರೀತಿ ಸಮವಸ್ತ್ರ ಹಾಕುವುದೇ ಒಂದು ಸಮಸ್ಯೆಯಾಗಿ ಹೋಗಿದೆ. ಪ್ರಿಯರೇ, ಇದೇ ರೀತಿಯ ಸಮಸ್ಯೆಗಳನ್ನು ಸುವಾರ್ತಿಕ ಸೇವಾ ಸಂಸ್ಥೆಗಳೂ ಎದುರಿಸುತ್ತಿವೆ. ಕ್ರೈಸ್ತ ಸತ್ಯವೇದ ವಿದ್ಯಾಲಯಗಳಿಂದ ಹೊರಬರುವವರಲ್ಲಿ ಬಹಳ ಮಂದಿ ಮಾತ್ರ ವಿದೇಶಕ್ಕೆ ಹೋಗಲು ಸಿದ್ಧರಿರುತ್ತಾರೆಂದು ಸಮೀಕ್ಷೆಗಳಿಂದ ತಿಳಿದುಬರುತ್ತದೆ. ಹಾಗೆ ಹೋದವರಲ್ಲಿಯೂ ಬಹುದೊಡ್ಡ ಪ್ರಮಾಣದಲ್ಲಿ ಹಿಂದೆ ಬರುವವರಿರುತ್ತಾರೆ. ಸೈನಿಕನು ಯೋಗ್ಯವಾಗಿ ಯುದ್ಧ ಮಾಡಬೇಕಾದರೆ ತರಬೇತಿ ಅಗತ್ಯವಾಗಿದೆ. ವೈರಿಯನ್ನು ಜಯಿಸಬೇಕಾದರೆ ಇದು ಅತ್ಯವಶ್ಯ. ಪ್ರಿಯರೇ, ಒಬ್ಬ ಸೈನಿಕನ ತಯಾರಿಯು ಅವನು ಚಿಕ್ಕವನಾಗಿರುವಾಗಲೇ ಮನೆಯಿಂದಲೇ ಪ್ರಾರಂಭವಾಗಬೇಕಾಗಿದೆ. ಸಭೆಯಲ್ಲಿ, ಭಾನುವಾರ ಶಾಲೆಯಲ್ಲಿ ಅಲ್ಲ, ಮನೆಯಲ್ಲೇ ಈ ರೀತಿಯ ಪ್ರಥಮ ಪಾಠಗಳನ್ನು ಪಡೆಯದ ಮಗು ಮುಂದೆ ತೊಂದರೆಗೊಳಗಾಗುತ್ತಾನೆ. ನಮ್ಮಲ್ಲಿನ ಯುವಕರಲ್ಲಿನ ಅನೇಕ ಪ್ರಾಯಸ್ಥರಲ್ಲಿನ ಒಂದು ದೊಡ್ಡ ಸಮಸ್ಯೆ ಏನೆಂದರೆ ಅವರನ್ನು ಮನೆಯಲ್ಲಿ ಸರಿಯಾಗಿ ತರಬೇತಿಗೊಳಿಸಿಲ್ಲ. ಸರಿಯಾದ ತರಬೇತಿ ಎಂದರೆ ಶಿಸ್ತು ಕೂಡ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಸೈನಿಕನ ಸಂಬಂಧಗಳು ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ಮಕ್ಕಳೇ, ನೀವು ಕರ್ತನಲ್ಲಿರುವವರಿಗೆ ತಕ್ಕ ಹಾಗೆ ನಿಮ್ಮ ತಂದೆ ತಾಯಿಗಳ ಮಾತನ್ನು ಕೇಳಬೇಕು, ಇದು ಧರ್ಮ ಎಂಬುದಾಗಿ. ಪ್ರಿಯರೇ, ಇದು ಸರಿಯಾದದ್ದು. ಯಾಕಂದರೆ ಇದು ದೇವರ ಚಿತ್ತಕ್ಕೆ ಅನುಸಾರವಾದದ್ದಾಗಿದೆ. ಅದು ಸರಿಯಾಗಿರುವುದಕ್ಕಿಂತಲೂ ಹೆಚ್ಚಿನದು. ಅದು ನ್ಯಾಯವಾದದ್ದೂ ಆಗಿದೆ. ಅದು ನೀತಿಯುಳ್ಳದಾಗಿದೆ. ಯಾಕಂದರೆ ಅದು ದೇವರ ಮಾರ್ಗವಾಗಿದೆ. ಸೈನಿಕನಾದವನು ಕಲಿಯಬೇಕಾದ ಮೊದಲನೇ ಸಂಗತಿಯೆಂದರೆ ಅಧಿಕಾರದಲ್ಲಿರುವವರಿಗೆ ವಿಧೇಯನಾಗಿರುವುದು. ಅವನ ಅಪ್ಪಣೆಗಳನ್ನು ಪಾಲಿಸಬೇಕು. ಈ ಮೂಲಕ ತರಬೇತಿಯನ್ನು ಮನೆಯಲ್ಲಿ ಕಲಿಯಬೇಕಾಗಿದೆ. ಸೈನಿಕನು ವಿಧೇಯನಾಗಿರುವುದನ್ನು ಕಲಿತ ಬಳಿಕ ಅವನಿಗೆ ಮೇಲಿನ ಸ್ಥಾನಕ್ಕೆ ಬಡ್ತಿ ದೊರಕಿ ಅವನೇ ಅಪ್ಪಣೆ ಕೊಡುವ ಯೋಗ್ಯತೆ ಬರುತ್ತದೆ. ಅಪ್ಪಣೆ ಕೊಡುವುದಕ್ಕೆ ಯೋಗ್ಯತೆ ಬರಬೇಕೆಂದರೆ ಅವನು ವಿಧೇಯನಾಗಿರುವುದರ ಮೇಲೆ ಆಧಾರಿತವಾಗಿದೆ. ಪ್ರಿಯರೇ, ಈ ಮೂಲಕ ತರಬೇತಿಯು ಮನೆಯಲ್ಲಿ ತಂದೆ ಮಕ್ಕಳ ಸಂಬಂಧದಲ್ಲಿ ದೊರಕುತ್ತದೆ. ಬಳಿಕ ಯಜಮಾನ ಸೇವಕರ ಸಂಬಂಧದಲ್ಲಿ ದೊರಕುತ್ತದೆ. ಕ್ರೈಸ್ತ ಜೀವಿತದ ಜಯಗಳು ಮನೆಯಲ್ಲಿ ಮತ್ತು ವ್ಯವಹಾರದ ಸ್ಥಳಗಳಲ್ಲಿ ಪಡೆಯಲಾಗುತ್ತದೆ. ಪ್ರಿಯರೇ, ಕರ್ತನಾದ ಯೇಸು ಬಾಲಕನಾಗಿದ್ದಾಗ ನಜರೇತಿನ ಮನೆಯಲ್ಲಿದ್ದು ಯೋಸೇಪ ಮರಿಯರಿಗೆ ಅಧೀನನಾಗಿದ್ದನೆಂದು ಬರೆದದೆ. ಈ ವಚನದಲ್ಲಿಯೂ ಈ ಭಾಗದಲ್ಲಿಯೂ 2 ಅತ್ಯಗತ್ಯವಾದ ಸಂಗತಿಗಳನ್ನು ನಾವು ಲೆಕ್ಕಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಅದರಲ್ಲಿ ಮೊದಲನೆಯದು, ಪೌಲನು ಒಂದು ಕ್ರೈಸ್ತ ಕುಟುಂಬದ ಕುರಿತಾಗಿ 5ನೇ ಅಧ್ಯಾಯದಲ್ಲಿ ವೈವಾಹಿಕ ಸಂಬಂಧದ ಕುರಿತಾಗಿ ಮಾತನಾಡಿದ ಕುಟುಂಬದ ಕುರಿತು ಮಾತನಾಡುತ್ತಿದ್ದಾನೆಂದು ತಿಳಿದುಕೊಳ್ಳಬೇಕು. ಮಕ್ಕಳು ಹೆತ್ತವರಿಗೆ ವಿಧೇಯರಾಗಿರುವಂತಾದು ಕರ್ತನಲ್ಲಿ ಎಂಬ ಪರಿಧಿಯೊಳಗೆ ಇರತಕ್ಕದಾಗಿದೆ. ಕ್ರೈಸ್ತ ಹೆತ್ತವರು ತಮ್ಮ ಮಕ್ಕಳನ್ನು ಕರ್ತನಿಗಾಗಿ ಪಡಕೊಳ್ಳುವ ಅವಕಾಶ ಹೊಂದಿರುತ್ತಾರೆ. ನಾವೆಲ್ಲರೂ ಇದನ್ನು ಮಾಡಬೇಕೆಂದು ನನ್ನ ಬಯಕೆಯಾಗಿದೆ. ಒಂದು ವೇಳೆ ಹೆತ್ತವರಲ್ಲಿ ಒಬ್ಬರು ಮಾತ್ರ ಕ್ರಿಸ್ತನವರಾದರೂ ಅವರು ತಮ್ಮ ಮಕ್ಕಳನ್ನು ಕರ್ತನಿಗಾಗಿ ಪಡಕೊಳ್ಳಬಹುದು. ಯಾಕಂದರೆ ಕ್ರಿಸ್ತ ನಂಬಿಕೆ ಇಲ್ಲದ ಗಂಡನು ತನ್ನ ಹೆಂಡತಿಯಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವನಾದನು ಮತ್ತು ಕ್ರಿಸ್ತ ನಂಬಿಕೆ ಇಲ್ಲದ ಹೆಂಡತಿಯು ನಮ್ಮ ಸಹೋದರನಾದ ತನ್ನ ಗಂಡನಲ್ಲಿ ದೇವಜನಕ್ಕೆ ಸಂಬಂಧಪಟ್ಟವಳಾದಳು. ಹಾಗಲ್ಲದಿದ್ದರೆ ನಿಮ್ಮ ಮಕ್ಕಳು ಅಪವಿತ್ರರಾಗುತ್ತಿದ್ದರು. ಈಗಲಾದರೂ ಅವರು ದೇವಜನರಲ್ಲಿ ಸೇರಿದವರೇ ಆಗಿದ್ದಾರೆ ಎಂಬುದಾಗಿ ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಆದರೆ ಒಬ್ಬ ಮಗುವಿಗೆ ಕ್ರೈಸ್ತ ಹೆತ್ತವರಿರುವುದರಿಂದಾಗಿ ಆ ಮಗುವು ಕ್ರೈಸ್ತನಾಗುವುದಿಲ್ಲ. ಆದರೆ ಆ ಹೆತ್ತವರಿಗೆ ಆ ಮಗುವನ್ನು ಕರ್ತನಿಗಾಗಿ ಪಡೆಯುವ ಹಕ್ಕು ಇದೆ ಎಂದು ಮಾತ್ರ ಅರ್ಥ. ಕರ್ತನಲ್ಲಿರೋರಿಗೆ ತಕ್ಕ ಹಾಗೆ ಎಂಬುದಾಗಿ ನೋಡುವಾಗ ಇಲ್ಲಿ ಹೇಳಿರುವುದನ್ನು ಗಮನಿಸಿರಿ. ಒಬ್ಬ ಮಗುವು ಕ್ರಿಸ್ತನನ್ನು ಅಂಗೀಕರಿಸಿದ್ದು ಅವನ ಹೆತ್ತವರು ಅಕ್ರೈಸ್ತರಾಗಿದ್ದರೆ ಅಂಥ ಮಗುವಿಗೆ ನಾನು ಅನುಕಂಪ ಸೂಚಿಸುತ್ತೇನೆ ಮತ್ತು ಅಂಥ ಮಗುವು ತನ್ನ ಹೆತ್ತವರಿಗಿಂತಲೂ ಮೊದಲು ದೇವರಿಗೆ ವಿಧೇಯನಾಗುವ ಸಂದರ್ಭ ಬರಬಹುದು. ಎರಡನೇದಾಗಿ ನೋಡುವಾಗ ಮಾತನ್ನು ಕೇಳಬೇಕು ಎಂಬುದಾಗಿರುವ ಪದದ ಇಲ್ಲಿನ ಮೂಲವು ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ರಲ್ಲಿನ ಪದಕ್ಕಿಂತ ಭಿನ್ನವಾಗಿದೆ. ಪತ್ನಿಯು ಅಧೀನಳಾಗಿರತಕ್ಕದ್ದು,
ಪತ್ನಿಯು ಪತಿಗೆ ಸಮಾನವಾದ ಸ್ಥಾನವನ್ನು ಪಡೆಯುವವಳಾಗಿದ್ದು ಅಧೀನತೆಯಲ್ಲಿ ಶಿರಸ್ಸು ಯಾರು ಎಂಬ ಪ್ರಶ್ನೆ ಮಾತ್ರ ಬರುತ್ತದೆ. ಆದರೆ ಇಲ್ಲಿ ಸೇವಕನ ಹಾಗೆ ವಿಧೇಯನಾಗಿರಬೇಕು. 5ನೇ ವಚನದಲ್ಲಿ ಕೂಡ ಇದೇ ಪದವು ಉಪಯೋಗಿಸಲ್ಪಟ್ಟಿದೆ. ಹೆತ್ತವರಿಗೆ ಅವಿಧೇಯರಾಗಿರುವಂಥದ್ದು ಈ ಲೋಕದಲ್ಲಿನ ಅತ್ಯಂತ ಕೊನೆಯ ಹಾಗೂ ಕೆಳಮಟ್ಟದ ಕಾನೂನಿನ ಭಂಗವಾಗಿದೆ. ಆದರೆ ಕಡೆಯ ದಿವಸಗಳಲ್ಲಿ ಕಠಿಣ ಕಾಲಗಳು ಬರುತ್ತವೆ ಎಂಬುದನ್ನು ತಿಳಿದುಕೋ. ಮನುಷ್ಯರು ಸ್ವಾರ್ಥಚಿಂತಕರು, ಹಣದಾಶೆಯವರು, ಬಡಾಯಿ ಕೊಚ್ಚುವವರು, ಅಹಂಕಾರಿಗಳು, ದೂಷಕರು, ತಂದೆ ತಾಯಿಗಳಿಗೆ ಅವಿಧೇಯರು, ಉಪಕಾರ ನೆನೆಸದವರು, ದೇವ ಭಯವಿಲ್ಲದವರು ಆಗಿರುತ್ತಾರೆ ಎಂಬುದಾಗಿ ಪೌಲನು ತಿಮೋಥಿನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ ಮೊದಲಿನ 2 ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ಹೆತ್ತವರಿಗೆ ಅವಿಧೇಯರಾಗಿರುವುದು ಕಡೇ ಕಾಲದ ಒಂದು ಸೂಚನೆಯಾಗಿದೆ. ಈ ದಿನಗಳಲ್ಲಿ ಹೆತ್ತವರ ಅಧಿಕಾರವನ್ನು ತಿರಸ್ಕರಿಸುವ, ಹೆತ್ತವರನ್ನು ಕೊಲ್ಲುವ ಮಟ್ಟಕ್ಕೂ ಹೋಗುವ ಮಕ್ಕಳ ಕುರಿತಾಗಿ ತುಂಬ ಕೇಳುತ್ತೇವೆ. ಇದು ನಾವು ವಾಸ ಮಾಡುವ ಈ ದಿನಗಳ ಗುರುತಾಗಿದೆ. ಒಬ್ಬ ಹುಡುಗನು ಮನೆಯಿಂದ ಹೊರಹೋಗಿ ಮದುವೆಯಾಗಿ ತಾನೇ ಒಂದು ಮನೆಯನ್ನು ಆರಂಭಿಸುವ ದಿನಗಳು ಬರುತ್ತವೆ. ಆಗ ಅವನು ತನ್ನ ಹೆತ್ತವರಿಗೆ ಕೆಲವು ಸಂದರ್ಭಗಳಲ್ಲಿ ವಿರೋಧವಾಗಿ ಹೋಗುತ್ತಾನೆ. ಅವನು ತಾಯಿಯ ಮುದ್ದಿನ ಮಗನಾಗಿ ತಾಯಿಯ ಸೆರಗನ್ನು ಹಿಡಿದುಕೊಂಡು ಸಂಚರಿಸುವ ಸ್ಥಿತಿಯಿಂದ ಹೊರಬರುವ ಸ್ವಭಾವವನ್ನು ದೇವರು ಅವನಿಗೆ ಕೊಡುತ್ತಾನೆ. ಅವನು ತನ್ನ ಕಾಲುಗಳ ಮೇಲೆ ನಿಂತಿರಬೇಕೆಂದು ದೇವರು ಬಯಸುತ್ತಾನೆ. ಈ ರೀತಿಯ ತಿರುಗಿಬೀಳುವಿಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟವು ಅವಿಧೇಯತೆಗಿಂತ ವಿಭಿನ್ನವಾಗಿರುತ್ತದೆ. ದೇವಸೇವಕರಾದ ಡಾಕ್ಟರ್ ವರನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನಾನು ಒಂದು ಮನೆಗೆ ಸಂದರ್ಶನಕ್ಕಾಗಿ ಅಂದರೆ ಸಭಾಪಾಲಕನಾಗಿದ್ದಾಗ ಹೋಗಿದ್ದೆ. ಅಲ್ಲಿನ ಹುಡುಗನ ಕೀಟಲೆಗಳಿಂದಾಗಿ ನಾನು ಅವನ ತಂದೆಯೂ ಸರಿಯಾಗಿ ಮಾತನಾಡಲಿಕ್ಕೆ ಆಗಲಿಲ್ಲ. ಅವನೇ ಕೇಂದ್ರ ಸ್ಥಾನದಂತಿದ್ದನು. ಅವನು ಸ್ವಲ್ಪ ಅತಿಯಾಗಿ ವರ್ತಿಸುತ್ತಿದ್ದನು. ತಂದೆ ಹೇಳಿದನು, ಈ ಹುಡುಗನು ನನ್ನ ಮಾತನ್ನೇ ಕೇಳುವುದಿಲ್ಲ ಎಂದು. ತಂದೆ ಬಲಶಾಲಿ ಶರೀರ ಹೊಂದಿದ್ದನು, ಹುಡುಗನು ಇನ್ನೂ ಚಿಕ್ಕವನು. ಆದರೂ ತಂದೆ ಹೇಳುತ್ತಿದ್ದಾನೆ, ಈ ಹುಡುಗನು ನನಗೆ ವಿಧೇಯನಾಗುವಂತೆ ಮಾಡಲು ನನ್ನಿಂದಾಗುವುದಿಲ್ಲ ಎಂದು. ಅವನಿಗೆ ಸಾಧ್ಯವಿತ್ತು ಮತ್ತು ಅವನು ಮಾಡಲೇಬೇಕಿತ್ತು. ಆ ಪ್ರಾಯದಲ್ಲಿ ಹುಡುಗನು ತಂದೆಗೆ ವಿಧೇಯನಾಗಬೇಕಾದದ್ದು ದೇವರ ಉದ್ದೇಶವೂ ಆಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2 ಮತ್ತು 3ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ವಾಗ್ದಾನ ಸಹಿತವಾದ ಮೊದಲನೆಯ ಆಜ್ಞೆಯನ್ನು ಕೇಳಿರಿ. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಸನ್ಮಾನಿಸಿದರೆ ನಿನಗೆ ಮೇಲಾಗುವುದು. ನೀನು ಭೂಮಿಯ ಮೇಲೆ ಬಹುಕಾಲ ಬದುಕುವಿ ಎಂಬುದಾಗಿ. ಪ್ರಿಯರೇ, ದಶಾಜ್ಞೆಗಳು ಕ್ರೈಸ್ತ ಜೀವಿತಕ್ಕೆ ಅನುಸರಿಸಬೇಕೆಂದಿಲ್ಲವೆಂದು ನಾವು ತಿಳಿದುಕೊಂಡೆವು. ಆದರೆ ಅದರ ಅರ್ಥ ನಾವು ಅವುಗಳನ್ನು ಮೀರಬೇಕೆಂದಲ್ಲ. ಮನೆಯಲ್ಲಿನ ಯುವಕನು ತನ್ನ ತಂದೆ ತಾಯಿಗಳನ್ನು ಗೌರವಿಸತಕ್ಕದ್ದು ಮತ್ತು ಬೆಳೆಯುತ್ತಾ ಹೋದಂತೆ ತಮ್ಮ ಜೀವಿತದ ಮೂಲಕ ಹೆತ್ತವರನ್ನು ಗೌರವಿಸುತ್ತಾ ಇರಬೇಕು. ಹಳೆ ಒಡಂಬಡಿಕೆಯ ದಶಾಜ್ಞೆಗಳಲ್ಲಿ ಸಬ್ಬತ್ ಕುರಿತ ಅಪ್ಪಣೆಯೊಂದನ್ನು ಬಿಟ್ಟು ಬೇರೆ ಎಲ್ಲವೂ ಹೊಸ ಒಡಂಬಡಿಕೆಯಲ್ಲಿ ಪುನರುಚ್ಚರಿಸಲ್ಪಟ್ಟಿರುವುದು ವಿಶೇಷ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕೆಂಬುದರೊಂದಿಗೆ ಅದನ್ನು ಕೈಕೊಳ್ಳುವವರಿಗೆ ದೀರ್ಘಾಯುಷ್ಯದ ವಾಗ್ದಾನವೂ ಕೊಡಲ್ಪಟ್ಟಿದೆ. ವಿಮೋಚನಕಾಂಡ ಪುಸ್ತಕ 20ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅದೇ ವಾಗ್ದಾನ ಇಲ್ಲಿಯೂ ಪುನರುಚ್ಚರಿಸಲ್ಪಟ್ಟಿದೆ. ವಾಗ್ದಾನ ಸಹಿತವಾದ ಮೊದಲ ಆಜ್ಞೆ ಇದಾಗಿರುತ್ತದೆ. ಬೇರೆ ಆಜ್ಞೆಗಳನ್ನು ಕೈಕೊಳ್ಳದಿದ್ದರೆ ಕೆಲವು ಸಂಗತಿಗಳನ್ನು ಹೇಳಲಾಗಿದೆ, ಆದರೆ ಕೈಕೊಂಡವರಿಗೆ ಯಾವ ವಾಗ್ದಾನವೂ ಇರುವುದಿಲ್ಲ. ಪ್ರಿಯರೇ, ಈ ಅಪ್ಪಣೆಯನ್ನು ಕೈಕೊಳ್ಳದಿದ್ದ 2 ಯುವಕರ ಕುರಿತು ಸತ್ಯವೇದದಲ್ಲಿರುತ್ತದೆ. ಅವರೇ ಸಂಸೋನನೂ ಅಬ್ಷಾಲೋಮನು. ಅವರ ಜೀವಮಾನಗಳು ಬಹುಬೇಗನೆ ಅಂತ್ಯಗೊಂಡವು. ನ್ಯಾಯಾಧಿಪತಿಯಾಗಿದ್ದ ಸಂಸೋನನು ಯೌವನಸ್ಥನಾಗಿರುವಾಗಲೇ ಸತ್ತನು. ಅಬ್ಷಾಲೋಮನು ತನ್ನ ತಂದೆಯಾದ ದಾವೀದನಿಗೆ ತಿರುಗಿ ಬಿದ್ದು ಯೌವನಸ್ಥನಾಗಿರುವಾಗಲೇ ಕೊಲ್ಲಲ್ಪಟ್ಟನು. ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚುಗೆಯಾಗಿರುವ ಬಾಲ ಶಿಕ್ಷೆಯನ್ನೂ ಬಾಲೋಪದೇಶವನ್ನೂ ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ ಎಂಬುದಾಗಿ. ಪ್ರಿಯರೇ, ಬಾಲ ಶಿಕ್ಷೆ ಅಂದರೆ ಶಿಸ್ತನ್ನು ಕಲಿಸುವುದು. ಬಾಲೋಪದೇಶವೆಂದರೆ ನಿಯಮಗಳ ಬೋಧೆ. ಮಕ್ಕಳನ್ನು ಶಿಸ್ತಿನಿಂದಲೂ ಕರ್ತನ ವಿಷಯವಾದ ಬೋಧನೆಯಿಂದಲೂ ಬೆಳೆಸಿರಿ. ಧರ್ಮಶಾಸ್ತ್ರದಲ್ಲಿ ಇಂತಹ ಯಾವ ಅಪ್ಪಣೆಯೂ ಕೊಡಲ್ಪಟ್ಟಿಲ್ಲ. ಕೃಪೆಯ ಅಡಿಯಲ್ಲಿ ಪರಸ್ಪರ ಜವಾಬ್ದಾರಿಗಳು
ಕರ್ತವ್ಯಗಳೂ ಇರುತ್ತವೆ. ಹೆತ್ತವರು ಮಕ್ಕಳನ್ನು ದ್ವೇಷದಿಂದ ನಡೆಸಿಕೊಳ್ಳದೆ ಸಿಟ್ಟಿನಿಂದ ಶಿಕ್ಷಿಸದೇ ಇರಬೇಕು. ಸತ್ಯವೇದದ ಸತ್ಯಗಳನ್ನು ಮಕ್ಕಳಿಗೆ ಕಲಿಸಿ ಮಕ್ಕಳೆದುರಿಗೆ ಅದರಂತೆ ಜೀವಿಸುವುದು ಹೆತ್ತವರ ಕರ್ತವ್ಯವಾಗಿರುತ್ತದೆ. ಮಕ್ಕಳನ್ನು ಸಿಟ್ಟಿಗೆಬ್ಬಿಸಬೇಡಿ. ವಿಶ್ವಾಸಿಯಾದ ನೀನು ಮನೆಯಲ್ಲೂ ಒಬ್ಬ ವಿಶ್ವಾಸಿಯಂತೆಯೇ ಜೀವಿಸತಕ್ಕದ್ದು. ಪ್ರಿಯರೇ, ಮುಂದುವರಿದು ನಾವು ನೋಡುವಾಗ ತಂದೆಗಳೇ ಎಂಬುದರಲ್ಲಿ ತಾಯಂದಿರು ಸೇರಿರುತ್ತಾರೆ. ಆದರೆ ಹೆಚ್ಚು ಹೊತ್ತನ್ನು ತಂದೆಗೆ ಕೊಡಲಾಗಿದೆ. ಯಾಕಂದರೆ ಮಕ್ಕಳಿಗೆ ಶಿಸ್ತು ಕಲಿಸುವುದು, ತರಬೇತುಗೊಳಿಸುವುದು ತಂದೆಯ ಜವಾಬ್ದಾರಿಯಾಗಿರುತ್ತದೆ. ಆದರೆ ಅದರಲ್ಲಿ ತಾಯಿಯ ಸಹಭಾಗಿತ್ವವೂ ಬೇಕಾಗಿದೆ. ಮಕ್ಕಳನ್ನು ಸುಮ್ಮನೆ ಸಿಟ್ಟಿಗೆಬ್ಬಿಸಬಾರದು. ಇದರ ಅರ್ಥ ಅವರನ್ನು ಬಹು ಮೃದುತ್ವದಿಂದ ನೋಡಿಕೊಳ್ಳಬೇಕೆಂದಲ್ಲ. ಮಕ್ಕಳ ಶಿಕ್ಷಣದ ವಿಚಾರದಲ್ಲಿ ಶಿಕ್ಷಣದ ತಜ್ಞರ ಅಭಿಪ್ರಾಯಗಳನ್ನು ಅನುಸರಿಸಬೇಕೆಂದು ನನ್ನ ಅಭಿಪ್ರಾಯ. ಜ್ಞಾನೋಕ್ತಿಯ ಗ್ರಂಥಕರ್ತನು ಇದರ ಕುರಿತು ತುಂಬ ಹೇಳಿರುತ್ತಾನೆ. ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು, ಚೆನ್ನಾಗಿ ಶಿಕ್ಷಿಸುವ ಪಿತ ಪುತ್ರನಿಗೆ ಮಿತ್ರ. ಜ್ಞಾನೋಕ್ತಿ 13ನೇ ಅಧ್ಯಾಯ 24ನೇ ವಚನ. ಬುದ್ಧಿ ಬರುವುದೆಂದು ಮಗನನ್ನು ಶಿಕ್ಷಿಸು, ಹಾಳು ಮಾಡಲು ಮನಸ್ಸು ಮಾಡಬೇಡ. ಜ್ಞಾನೋಕ್ತಿ 19:18ನೇ ವಚನ. ಮೂರ್ಖತನವು ಹುಡುಗನ ಮನಸ್ಸಿಗೆ ಸಹಜ, ಆದರೆ ಶಿಕ್ಷಕನ ಬೆತ್ತವು ಅದನ್ನು ತೊಲಗಿಸುವುದು. ಜ್ಞಾನೋಕ್ತಿ 22:15ನೇ ವಚನ. ಹುಡುಗನ ಶಿಕ್ಷೆಗೆ ಹಿಂತೆಗೆಯಬೇಡ, ಬೆತ್ತದ ಏಟಿಗೆ ಸಾಯನು. ಬೆತ್ತದಿಂದ ಹೊಡೆ, ಅವನ ಆತ್ಮವನ್ನು ಪಾತಾಳಕ್ಕೆ ಬೀಳದಂತೆ ಕಾಪಾಡು. ಜ್ಞಾನೋಕ್ತಿ 23:13 ಮತ್ತು 14ನೇ ವಚನ. ಬೆತ್ತ ಬೆದರಿಕೆಗಳಿಂದ ಜ್ಞಾನವುಂಟಾಗುವುದು. ಶಿಕ್ಷಿಸದೆ ಬಿಟ್ಟ ಹುಡುಗನು ತಾಯಿಯ ಮಾನವನ್ನು ಕಳೆಯುವನು. ಮಗನನ್ನು ಶಿಕ್ಷಿಸು, ನಿನ್ನನ್ನು ಸುಧಾರಿಸುವನು. ಅವನೇ ನಿನ್ನ ಆತ್ಮಕ್ಕೆ ಮೃಷ್ಟಾನ್ನನಾಗುವನು. ಜ್ಞಾನೋಕ್ತಿ 29:15 ಮತ್ತು 17ನೇ ವಚನ. ಕರ್ತನಲ್ಲಿ ಪ್ರಿಯರೇ, ಒಬ್ಬ ತಂದೆ ತನ್ನ ಮಗನಿಗೆ ಹೊಡೆಯುತ್ತಾ ಹೇಳಿದನು, ಇದರಿಂದ ನಿನಗಾಗುವ ನೋವಿಗಿಂತ ನನಗೆ ಹೆಚ್ಚು ನೋವಾಗುತ್ತದೆ ಎಂದು ಹೇಳಿದನು. ಆಗ ಮಗನು, ಹೌದು, ಆದರೆ ಒಂದೇ ಸ್ಥಳದಲ್ಲಿ ಅಲ್ಲ ಎಂದು ಹೇಳಿದನು. ಪ್ರೀತಿಯುಳ್ಳ ದೇವಜನರೇ, ಚಿಕ್ಕ ಮಕ್ಕಳು ವಿಧೇಯರಾಗದಿದ್ದಾಗ ಅವರಿಗೆ ಹೊಡೆಯಲೇಬೇಕು. ಅವರನ್ನು ಸರಿಯಾಗಿ ಶಿಕ್ಷಿಸಬೇಕು. ಹೆತ್ತವರು ಸಿಟ್ಟಿನಿಂದಿರುವಾಗ ಮಕ್ಕಳನ್ನು ಹೊಡೆಯಬಾರದು. ಇದನ್ನು ಸ್ಪಷ್ಟವಾಗಿ ತಿಳಿಸಲಾಗಿದೆ. ನಾವು ಮಕ್ಕಳನ್ನು ಸಿಟ್ಟಿಗೆಬ್ಬಿಸಲೂಬಾರದು. ಅದು ಅವರಿಗೆ ಕೇವಲ ಹಗೆ ತೀರಿಸಿದಂತೆ ಕಾಣಬಹುದು. ಆದರೆ ಸರಿಯಾದ ಶಿಸ್ತನ್ನು ಅವರಿಗೆ ಕಲಿಸಬೇಕು. ಮಕ್ಕಳಿಗೆ ಹೊಡೆದರೆ ಅವರು ಸಾಯಲಾರರೆಂದು ಜ್ಞಾನೋಕ್ತಿ 23ರಲ್ಲಿ ಹೇಳಿದೆ. ದೇವಸೇವಕರಾದ ಡಾಕ್ಟರ್ ವರ್ನನ್ ಮ್ಯಾಗಿಯವರು ಈ ರೀತಿಯಾಗಿ ಹೇಳುತ್ತಾರೆ, ನನಗೆ ನನ್ನ ತಂದೆಗಿಂತಲೂ ಹೆಚ್ಚಾಗಿ ತಾಯಿಯೇ ಪೆಟ್ಟು ಕೊಡುತ್ತಿದ್ದರು. ಆಕೆ ಹೆಚ್ಚಾಗಿ ಮನೆಯಲ್ಲೇ ಇರುತ್ತಿದ್ದರಿಂದ ಆಕೆ ನಮಗೆ ಹೆಚ್ಚಾಗಿ ಶಿಕ್ಷಿಸುವ ಸಂದರ್ಭ ಬರುತ್ತಿತ್ತು. ನಾನು ಒಳ್ಳೆಯವನಾಗಿಯೇ ಇದ್ದರೂ ನನಗೆ ಯಾಕೆ ಪೆಟ್ಟುಗಳು ಬೀಳುತ್ತಿದ್ದವೆಂದು ನನಗೆ ತಿಳಿಯುತ್ತಿರಲಿಲ್ಲ. ಆದರೆ ನಾನು ಗಟ್ಟಿಯಾಗಿ ನೀನು ನನ್ನನ್ನು ಕೊಲ್ಲುತ್ತೀ ಎಂದು ಕಿರಿಚಿದರೆ ಕೂಡಲೇ ಹೊಡೆಯುವುದನ್ನು ನಿಲ್ಲಿಸುತ್ತಿದ್ದಳು. ಯಾಕೆಂದರೆ ನೆರೆಮನೆಯವರಿಗೆ ಈ ಮಾತು ಕೇಳಿದರೆ ಅವರು ಪಾಪ ಆಕೆ ಆ ಹುಡುಗನನ್ನು ಕೊಲ್ಲುತ್ತಿದ್ದಾಳೆ ಎಂದು ನೆನೆಸಬಹುದೆಂದು. ಇದರಿಂದಾಗಿ ನನಗೆ ಬೀಳುವ ಪೆಟ್ಟುಗಳು ಕಡಿಮೆಯಾದವು. ಆಕೆ ನನ್ನನ್ನು ಖಂಡಿತವಾಗಿ ಕೊಲ್ಲುತ್ತಿರಲಿಲ್ಲ, ಆದರೆ ನನಗೆ ಸಿಗಬೇಕಾದ ಶಿಕ್ಷೆ ನೀಡುತ್ತಿದ್ದಳು. ಮಗನನ್ನು ಶಿಕ್ಷಿಸಿ ತಿದ್ದು, ಅವನು ನಿನಗೆ ವಿಶ್ರಾಂತಿದಾಯಕನಾಗುವನು, ನಿನ್ನ ಆತ್ಮಕ್ಕೆ ಮುದ ನೀಡುವನು. ಕ್ರೈಸ್ತ ಕುಟುಂಬದಲ್ಲಿರುವ ಮಗನು ಕ್ರಿಸ್ತನೊಂದಿಗೆ ಬೆಲೆಯುಳ್ಳ ಸಂಬಂಧ ಹೊಂದಿದವನಾಗಿ ಲೋಕದಳಕ್ಕೆ ಹೋಗುವಾಗ ಬಲವಾದ ಕ್ರೈಸ್ತನಾಗುವಂತೆ ಅವನಿಗೆ ಸರಿಯಾದ ಕ್ರೈಸ್ತ ಶಿಕ್ಷಣವನ್ನು ಕೊಡಬೇಕು. ಪ್ರತಿಯೊಬ್ಬ ಹೆತ್ತವರು ತಮ್ಮ ಮಕ್ಕಳನ್ನು ಕ್ರಿಸ್ತನ ಬಳಿಗೆ ನಡೆಸುವ ಸದವಕಾಶ ಹೊಂದಬೇಕು. ನನ್ನ ಪತ್ನಿ ಎಂದೂ ನನಗೆ ಸಹಾಯಕ ಸಭಾಸೇವಕಿಯಾಗಿರಲಿಲ್ಲ. ನಾನು ಹಾಗಾಗದಂತೆ ನೋಡಿಕೊಂಡೆ. ಆಕೆ ಸುವಾರ್ತಿಕ ಸಂಘದ ಮುಖ್ಯಸ್ಥೆಯಾಗಲಿ, ನನ್ನ ಸಭೆಯ ಯಾವ ಮಹಿಳಾ ಕೂಟದಲ್ಲಿ ಅಧಿಕಾರ ಹೊಂದುವುದಕ್ಕೂ ನಾನು ಬಿಡಲಿಲ್ಲ. ಸಭಾಸೇವೆಯನ್ನು ವಹಿಸಿಕೊಂಡಾಗ ಹೇಳಿದ್ದೆ, ನನ್ನ ಪತ್ನಿ ಪತ್ನಿಯಾಗೇ ಇರಬೇಕು. ಆಕೆ ಸಹಾಯಕ ಸಭಾಪಾಲಕಿಯಲ್ಲ. ಆಕೆಯ ಕೆಲಸ ಮನೆಯನ್ನು ಮಗುವನ್ನು ನೋಡಿಕೊಳ್ಳುವುದಷ್ಟೇ ಎಂದು. ಇದು ಪ್ರಾಮುಖ್ಯವಾದದೆಂದು ನನ್ನ ಅನಿಸಿಕೆ. ಅನೇಕ ಹೆತ್ತವರಿಗಿಲ್ಲದ ಸದವಕಾಶ ನನ್ನ ಪತ್ನಿಗೆ ದೊರಕಿತ್ತು. ನಾನು ಒಮ್ಮೆ ಪ್ರಸಂಗಕ್ಕಾಗಿ ಬೇರೆ ಕಡೆಗೆ ಹೋಗಿದ್ದೆ. ನನ್ನ ಪತ್ನಿ ಆಕೆಯ ತಾಯಿಯ ಬಳಿಗೆ ಹೋಗಿದ್ದಳು. ನನ್ನ ಮಗಳು ಸುಮಾರು 7-8 ವರ್ಷದವಳು. ಒಮ್ಮೆ ಅವಳು ತಾಯಿಯ ಬಳಿಗೆ ಬಂದು, ಅಮ್ಮ, ನಾನು ಕ್ರಿಸ್ತನನ್ನು ಅಂಗೀಕರಿಸುತ್ತೇನೆ ಎಂದು ಹೇಳಿದಳು. ನನ್ನ ಪತ್ನಿ ಆಕೆಯನ್ನು ಮಲಗುವ ಕೋಣೆಗೆ ಕರಕೊಂಡು ಹೋಗಿ ಆಕೆಯ ಜೊತೆ ಮಂಚದ ಬಳಿ ಮೊಣಕಾಲೂರಿ
ಆಕೆಯನ್ನು ಕರ್ತನ ಬಳಿಗೆ ನಡೆಸಿದಳು. ಇದು ಸಭೆಯಲ್ಲಿನ ಸುವಾರ್ಥ ಸೇವೆಗಿಂತ ಅತಿ ಪ್ರಾಮುಖ್ಯವಾದದ್ದೆಂದು ನಾನು ಭಾವಿಸುತ್ತೇನೆ ಎಂಬುದಾಗಿ. ಪ್ರಿಯರೇ, ಅನೇಕ ವೈಯಕ್ತಿಕ ಸೇವೆ ಮಾಡುವವರು ತಮ್ಮ ಮಕ್ಕಳು ದಾರಿ ತಪ್ಪಿದ್ದನ್ನು ನೋಡಿದ್ದಾರೆ. ಪ್ರಿಯರೇ, ನಿಮ್ಮ ಪ್ರಥಮ ಆದ್ಯತೆ ನಿಮ್ಮ ಮಕ್ಕಳ ಕಡೆಗೆ. ಅವರ ಕುರಿತು ಹೆಚ್ಚು ಗಮನವಿರಿಸಿರಿ. ಬೇರೆ ಮಕ್ಕಳ ಬೇರೆಯವರ ಕುರಿತು ಚಿಂತಿಸುವ ಮೊದಲು ಈ ಕ್ಷೇತ್ರವನ್ನು ನೋಡಿಕೋ. ಈ ರೀತಿಯ ನನ್ನ ಮಾತು ಅನೇಕರಿಗೆ ಇಷ್ಟವಾಗಲಿಕ್ಕಿಲ್ಲ, ಆದರೆ ನಮ್ಮ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲಿದೆ ಎಂಬುದನ್ನು ಸತ್ಯವೇದ ಸ್ಪಷ್ಟವಾಗಿ ತಿಳಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕರ್ತನ ಶಿಸ್ತಿನಲ್ಲಿ ಅವರನ್ನು ಬೆಳೆಸಿರಿ ಎಂಬುದಾಗಿ ನೋಡುವಾಗ ಶಿಕ್ಷಣವು ಕರ್ತನಿಗೆ ಯೋಗ್ಯವಾದದ್ದಾಗಿರಬೇಕು. ಕರ್ತನ ಹೆಸರಿನಲ್ಲಿ ಶಿಸ್ತು ಬೋಧನೆಯೂ ಇರತಕ್ಕದ್ದು, ಅದು ಮುಖ್ಯವಾದದ್ದು. ಅಧೀನತೆಯ ವಿಚಾರವನ್ನು ಪೌಲನು ಮೊದಲು ಮನೆಗೆ ಅನ್ವಯಿಸಿ ಗಂಡ ಹೆಂಡಿರ ಸಂಬಂಧಕ್ಕೆ, ಬಳಿಕ ಮಕ್ಕಳ ಹೆತ್ತವರ ಸಂಬಂಧಕ್ಕೆ ಅನ್ವಯಿಸಿದನು. ಈಗ ಮನೆಯಿಂದ ಹೊರಗೆ ಕೆಲಸದ ಸ್ಥಳಕ್ಕೆ ಅನ್ವಯಿಸುತ್ತಾನೆ. ಇಲ್ಲಿನ ಪರಿಸ್ಥಿತಿ ಬೇರೆ ಇರುತ್ತದೆ, ಮನೆಯೊಳಗಿನ ಪರಿಸ್ಥಿತಿ ಇರುವುದಿಲ್ಲ. ದೇವರ ಆತ್ಮನಿಂದ ತುಂಬಿಸಲ್ಪಟ್ಟ ದೇವರ ಮಕ್ಕಳು ಒಬ್ಬರಿಗೊಬ್ಬರು ಅಧೀನರಾಗಿಯೇ ಇರುತ್ತಾರೆ. ಪ್ರಿಯರೇ, ಈ ಭಾಗವನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ಅಧ್ಯಯನ ಮಾಡೋಣ. ಪ್ರಾರ್ಥನಾಪೂರ್ವಕವಾಗಿ ನೀವು ಅದಕ್ಕಾಗಿ ಸಿದ್ಧರಾಗಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹೌದು ಪ್ರಿಯರೇ, ದೇವರ ವಾಕ್ಯಕ್ಕೆ ಯಾರು ವಿಧೇಯರಾಗಿ ಜೀವಿಸ್ತಾರೋ, ಯಾರು ಅಧೀನರಾಗುತ್ತಾರೋ, ಅವರು ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತಾರೆ. ನಮ್ಮೆಲ್ಲರ ಜೀವಿತ ದೇವರ ಆಶೀರ್ವಾದದಿಂದ ತುಂಬಿದಂಥ ಯೇಸು ಕ್ರಿಸ್ತನನ್ನೇ ಹಿಂಬಾಲಿಸುವಂಥ ಜೀವಿತವಾಗಿರಲಿ. ಈ ರೀತಿ ಆಗುವುದಕ್ಕೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಒಬ್ಬ ಒಳ್ಳೆಯ ಆತ್ಮೀಯ ಸೈನಿಕನ ತಯಾರಿ ಮನೆಯಲ್ಲಿಯೇ ಪ್ರಾರಂಭವಾಗಬೇಕು. ಈ ತಯಾರಿ ತರಬೇತಿಯು ತಂದೆ ತಾಯಿಗಳ ಸಂಬಂಧದಲ್ಲಿ ದೊರೆಯುತ್ತದೆ. ಅಧೀನತೆಯು ಬಹಳ ಪ್ರಾಮುಖ್ಯವಾದ ಕಾರ್ಯವನ್ನು ಮಾಡುತ್ತದೆ. ಬಾಲಶಿಕ್ಷೆ, ಬಾಲೋಪದೇಶ ಮರೆಯಾಗಿರುವ ಈ ದಿನಗಳಲ್ಲಿ ತಿರುಗಿ ನಾವು ದೇವರ ವಾಕ್ಯದ ಬಳಿಗೆ ತಿರುಗಿಕೊಂಡು ಒಳ್ಳೆ ಸೈನಿಕರಾಗಿ ಬೆಳೆದು ದೇವರನ್ನು ಮಹಿಮೆಪಡಿಸೋಣ. ಬನ್ನಿ ಈಗ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ಯೇಸು ಸ್ವಾಮಿ, ಈ ಒಂದು ಒಳ್ಳೆಯ ಸಮಯವನ್ನು ಕೊಟ್ಟಿದೆಯಪ್ಪ, ನಿನಗೆ ಸ್ತೋತ್ರ ಕರ್ತನೆ. ಪರಿಶುದ್ಧವಾದಂಥ ನಿನ್ನ ಜೀವವುಳ್ಳ ವಾಕ್ಯಗಳನ್ನು ನಾವು ಧ್ಯಾನಿಸುತ್ತಾ ನಮ್ಮ ಕುಟುಂಬಗಳು ಯಾವ ರೀತಿಯಲ್ಲಿ ಕಟ್ಟಿಕೊಳ್ಬೇಕು ಎಂಬುದಾಗಿ ನೀನು ಉಪದೇಶ ಮಾಡ್ತಾ ಇದ್ದೀಯ, ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಪ್ರತಿಯೊಬ್ಬ ಪ್ರಿಯ ಬಾಂಧವರನ್ನು ಆಶೀರ್ವದಿಸು, ಅವರ ಕುಟುಂಬಗಳನ್ನು ಭದ್ರಪಡಿಸು. ದೇವರೇ, ಅವ್ರಿಗೆ ಬರ್ತಿರುವಂಥ ಎಲ್ಲ ಶೋಧನೆಗಳ ಮೇಲೆ ಜಯವನ್ನು ಕೊಡು ಸ್ವಾಮಿ. ಅವರ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡು ಕರ್ತನೆ. ಓ ಕರ್ತನೆ, ಮಕ್ಕಳು ತಂದೆ ತಾಯಂದಿರಿಗೆ ವಿಧೇಯರಾಗಿ ಜೀವಿಸುವಂತೆ ಸಹಾಯ ಮಾಡು. ವಿದ್ಯೆ ಎಂಬ ತಲಾಂತನ್ನು ಅನುಗ್ರಹಿಸು. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳು ಎಷ್ಟೊಂದು ಸತ್ಯವನ್ನು ತಿಳಿಸಿ ನಮ್ಮನ್ನು ಬಲಪಡಿಸಿ ನಡೆಸುವಾಗ ಇತರರು ಕೂಡ ರಕ್ಷಣೆಯ ಸಂತೋಷ ಹೊಂದಿಕೊಳ್ಳಲು ಈ ಸೇವೆಯ ಅಭಿವೃದ್ಧಿಗಾಗಿ ಹಿಂದೆ ಕರೆ ಮಾಡಿರಿ. ವಂದನೆಗಳು.